ಶರದ್ ಪವಾರ್ ಒಂದ್ ಕಡೆ, ಉದ್ಧವ್ ಠಾಕ್ರೆ ಒಂದ್ ಕಡೆ, ಎಲ್ಲಾರು ತಗೊಂಡು ಗೆದ್ದಿದ್ದು 15 ಸೀಟು. ಇನ್ನು ಜಾರ್ಖಂಡ್ ಹೋಗಿ ಅಲ್ಲಿ 15 ಸೀಟ್ ಗೆದ್ದವ್ರೆ, 80 ಸೀಟ್. ಇವರು ರಾಷ್ಟ್ರೀಯ ಪಕ್ಷ, ಇವರು ಜನರ ಮುಖ್ಯರು. ನೋಡೋಣ ಏನಾಗುತ್ತೆ. ಒಂದು ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಿಖಿಲ್ ಕುಮಾರಸ್ವಾಮಿ ಹೇಳಿದಂತ ರೀತಿಯಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸೋತರು, ಆದ್ರೆ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಹೃದಯವನ್ನು ಮುಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಅದು ಮನವಿ ಮಾಡೋದು ಆದಷ್ಟು ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ. ನಾನು ಎರಡು ಬರ್ತೀನಿ, ನಾನೇನು ಬರ್ದೇ ಇರೋದು ಹೋಗಲ್ಲ. ಕೇಂದ್ರದ ಮಂತ್ರಿಯರು ನನಗೆ ಕೆಲವು ನನ್ನ ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ, ಕಠಿಣವಾದ ನಿರ್ಧಾರಗಳು. ಇವತ್ತು ಮಾತಾಡಲ್ಲ, ನಾನು ಕೆಲಸದಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸ್ವಲ್ಪ ಫ್ರೀಯಾಗಿ ಬಿಡಬೇಕಾಗುತ್ತೆ. ಇವತ್ತು ನಾನು ಒಬ್ಬರಿಂದ ಇವತ್ತು ಜನತಾ ಕಟ್ಟಿಗೆ ರಾಜ್ಯ ಓಡಾಡತಕ್ಕಂಥದಕ್ಕೆ 3 ಬಾರಿ ವಾರ್ಡ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ? ನಾನು 5 ವರ್ಷದ ಸರ್ಕಾರವನ್ನು ಒಂದು ಬಾರಿ ತಂದರೆ ಜಾತಿ ಭೇದ ಮರೆತು ಈ ನಾಡಿನ ಜನತೆಯನ್ನ ಸ್ವಾಭಿಮಾನದಿಂದ ಬದುಕನ್ನ ಯಾವ ರೀತಿ ಕೊಡಬೇಕು ಅನ್ನೋದು ನನ್ನದೇ ಆದಂತ ಚಿಂತನೆ ಇಟ್ಟುಕೊಂಡಿದ್ದೇನೆ. ಆ 20 ತಿಂಗಳ ಆಡಳಿತದಲ್ಲಿ ಯಾವ ರೀತಿ ಆಡಳಿತ ಕೊಟ್ಟೆ ಕಣ್ಣಾರೆ ನೋಡಿದ್ದೀರಿ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡಿದ್ದೇವೆ. ಇವತ್ತು ಇಡೀ ರಾಜ್ಯದಲ್ಲಿ ಜನತೆಯ ಒಂದು ಸ್ವಾಭಿಮಾನದ ಬದುಕನ್ನು ತರಬೇಕು ಅಂತ ನನ್ನ ಹೋರಾಟ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇವತ್ತು ಇಡೀ ರಾಜ್ಯದಲ್ಲಿ ಬರಬೇಕು, ಪಕ್ಷದ ಸಂಘಟನೆಗೆ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರ ಒಂದು ಒತ್ತಾಯ ಏನಿದೆ. ನಿನ್ನೆ ನಾವು ಕರ್ಕೊಂಡು ಬಂದ್ರು, ಬರಲೇಬೇಕು ಅಂತ ಹೇಳಿ. ಚುನಾವಣೆ ಸೋತು ಮನೇಲಿ ಕೂತಿಲ್ಲ. ಇವತ್ತು ಇನ್ನೂ ಡಬಲ್ ಇಂಜಿನ್ ಅಂತಾರಲ್ಲ ನಮ್ಮ ನರೇಂದ್ರ ಮೋದಿ ಅವರು, ಡಬಲ್ ಇಂಜಿನ್ ಕೆಲಸ ನಿಖಿಲ್ ಕುಮಾರಸ್ವಾಮಿಯಿಂದ ಪ್ರಾರಂಭ ಆಗಿದೆ. ಚನ್ನಪಟ್ಟಣ ಕಚೇರಿಯನ್ನು ಮುಂದುವರಿಸ್ತಾರೆ ತೀರ್ಮಾನ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಶಾಶ್ವತವಾದ ಕಚೇರಿ ಇರ್ತದೆ. ಅವರು ವಾರದಲ್ಲಿ 1 ದಿವಸದಾದ್ರೂ ಬಂದು ನಿಮ್ಮನ್ನ ಕಷ್ಟ ಸುಖ ಕೊಡ್ತಾರೆ. ಆದ್ರೆ ನೀವು ಮದುವೆ ಬನ್ನಿ ಅಲ್ಲ ಬನ್ನಿ ಅಂತ ಶುರು ಮಾಡಿದ್ರೆ ಅವರೊಬ್ಬರೇ ಬಂದು ಈ ಪಕ್ಷದ ಜೀವಾಳ, ನನಗೆ ಈ ಪಕ್ಷದ ಜೀವಾಳ, ಇಡೀ ರಾಜ್ಯ ಸುತ್ತಬೇಕು, ರಾಜ್ಯ ಪಕ್ಷ ಕಟ್ಟಬೇಕು. ನನ್ನನ್ನ ಯಾವ ರೀತಿ ನೀವು ಬಿಟ್ಟಿದ್ರಿ ಪಕ್ಷ ಕಟ್ಟಲಿಕ್ಕೆ, ಅದೇ ರೀತಿ ಅವರಿಗೂ ಸಹ ತಾವು ಅವಕಾಶ ಕೊಡಬೇಕು. ಅದರಿಂದ ನಮ್ದೇನ 58 ಸೀಟ್ ಏನು ಹೇಳ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಬಿಜೆಪಿ ಜೆಡಿಎಸ್ ನ ಹೊಂದಾಣಿಕೆ ಏನಿದೆ ಮೈತ್ರಿ ಸರ್ಕಾರ, ನಾನು ಒಂದು ಮಾತು ಹೇಳ್ತೇನೆ, ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ 170-180 ಸ್ಥಾನವನ್ನ ಈ ರಾಜ್ಯದಲ್ಲಿ ನಾವು ವಿರೋಧಿಸತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ನಿಮಿಷ ಯಾವ ಗ್ರಾಮದಿಂದ ಕೇಳಿ ನನ್ನ ಕಾರ್ಯಕರ್ತರ ಮುಂದೆ ಇವತ್ತು ಶಪಥ ಹೇಳ್ತಾ ಇದ್ದೇನೆ. ಯಾವ ರಾಮನಗರ ಜಿಲ್ಲೆಯಿಂದ ಜನತಾದಳವನ್ನು ಖಾಲಿ ಮಾಡಿದ್ದೇವೆ, ಮಾಡಿಸಿದ್ದೇವೆ ಅಂತ ಹೇಳ್ತಾರೆ. ಅದೇ ನಾಯಕರುಗಳಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆಯ 4 ಸ್ಥಾನಗಳು ಒಳಗೊಂಡಂತೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲತಕ್ಕಂಥ ಶ್ರಮ ಏನಾಗಬೇಕು ಹಾಕಿ ತಯಾರಾಗಿದ್ದೇನೆ. ಅಶ್ವರವಾಗಿ ನಮ್ಮನ್ನ ರಾಮನಗರ ಜಿಲ್ಲೆಯಿಂದ ಇವರು ಯಾರು ಕಾರ್ಯ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಾಡಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರು ರಾಜಕಾರಣ ರಾಮನಗರ ಜಿಲ್ಲೆಯಲ್ಲೇ ಪ್ರಾರಂಭ, ರಾಮನಗರ ಜಿಲ್ಲೆಯಲ್ಲೇ ಯಾವ ಇಟ್ಕೋಬೇಡಿ. ಇವತ್ತು ನಾನು ಮಾತು ಕೊಡ್ತಾ ಇದ್ದೇನೆ, ಚನ್ನಪಟ್ಟಣವನ್ನ ಮುಂದಿನ ಚುನಾವಣೆ ಇದೇ ನನ್ನ ಕಾರ್ಯಕರ್ತರು ಮತದಾರರ ಒಂದು ಆಶೀರ್ವಾದದಲ್ಲಿ ಇದೇ 25,000 ಗೆಲ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮಿಂದ ತಪ್ಪಾಗಿಲ್ಲ. ತಪ್ಪೆಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ. ತಪ್ಪ
ತಪ್ಪನ್ನ ಸರಿಪಡಿಸ್ತೀನಿ. ನಿಮ್ಮಲ್ಲಿ ಯಾರಲ್ಲೂ ನಮ್ಮಿಂದ ಏನೋ ಅನ್ಯಾಯ ಮಾಡಿಬಿಟ್ಟು ಡಿ ಕೆ ಕುಮಾರಸ್ವಾಮಿ ಇರಬಾರದು. ಇವತ್ತು ಅದನ್ನ ತೆಗೆದುಹಾಕಿದ್ದೀವಿ. ಅದನ್ನ ನೀವು ಹುಟ್ಟಿದ ಕಿತ್ತಾಗಿ ಡಿ ಕೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚನ್ನಪಟ್ಟಣದಿಂದ ನಮ್ಮ ಹೋರಾಟದ ಕಾಳೆಯಿಂದ ಇವತ್ತು ನಾವು ಮುಕ್ತೀವಿ ಅಂತಕ್ಕಂಥದ್ದು, ಹೋರಾಟಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ಇವತ್ತು ಶಪಥ ಮಾಡಿ ಕರ್ನಾಟಕದಲ್ಲಿ ಜನಪರವಾದಂತ ರೈತರ ಪರವಾದ ಯುವಕರ ಪರವಾದ ಸರ್ಕಾರ ಮುಂದಿನ ದಿನದಲ್ಲಿ ತರತಕ್ಕಂಥದಕ್ಕೆ ಜೊತೆಯಲ್ಲಿದ್ದೇನೆ. ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.